ಹಿಂಗಂದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಹೌದು, 83% ಈ ದೇಶದಲ್ಲಿ ಇವತ್ತು ಯುವಕರು ನಿರುದ್ಯೋಗಿಗಳಾಗಿದ್ದಾರೆ ರೀ, ಕಲಿತಂಥವ್ರು. 83% ಇವತ್ತು ಇಡೀ ಜಗತ್ತಿನಲ್ಲಿ ಹಾಹಾಕಾರ ಇರ್ತದೆ. ಏನಪ್ಪ ಇದು ಭಾರತದಲ್ಲಿ ಯಾವ ಸ್ಥಿತಿ ಅದಂತೇಳಿ. ಸಪೋಸ್ ಏನಾದರೂ SL ಭೈರಪ್ಪರ ನಮ್ಮ ಮೋದಿಯವರು ಪ್ರತಿ ವರ್ಷವೂ 2 ಕೋಟಿ, ಅಟ್ಲೀಸ್ಟ್ 1 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿ ಕೊಟ್ಟಿದ್ದರೆ ಇವತ್ತು ಗ್ಯಾರಂಟಿ ಕೊಡುವ ಮಾತು, ಗ್ಯಾರಂಟಿ ಯಾರೋ ಮಾತಾಡಿದ್ರು ವಿರೋಧ ಮಾಡ್ತಾಯಿದ್ವಿ. ಯಾಕಂತಂದ್ರೆ ಬದುಕೋದಾಗ ಸಾಧ್ಯ ಇರಲಿಲ್ಲ, ಮತ್ತು ಬದುಕಿಸ್ಬೇಕಲ್ರಿ. ಬದುಕಿಸಿದಂಥ ಅಭಿವೃದ್ಧಿ ದೊಡ್ಡವ ಆದ್ಮೇಲೆ, ಒಬ್ಬ ಮಗು ದೊಡ್ಡವನಾದ್ಮೇಲೆ ಗಳಿಸೋ ವಿಚಾರ. ಮಗುನ ದೊಡ್ಡದಾಗಲಾರ್ದ ಕೂಸಿಗಳಿಂದ ಏನು ಕೆಲಸ ಮಾಡೋರಿದ್ದೀರಿ ನೀವು? ಇವು ಉದ್ಯೋಗ ಇಲ್ಲ, ಮನೆ ರಗಾದಲ್ಲೇ ಉದ್ಯೋಗ ಕಡಿತ ಆಗ್ಲಿಕ್ಕತ್ತದ ರೀ. ಅದನ್ನೇನೋ ಉದ್ಯೋಗ ಸೃಷ್ಟಿ ಮಾಡ್ಬೇಕಂತ ಏನೋ UPA ಸರ್ಕಾರ ಮಾಡಿತ್ತು. ಅದಕ್ಕೆ ವಿರೋಧ ಮಾಡಲಿಲ್ಲಂತಲ್ಲ, ತಪ್ಪಂತ ಹೇಳಿ. ಆದ್ರೆ ಉದ್ಯೋಗ ಅಂತಿಲ್ಲ ಅಲ್ಲೇ. ಇವತ್ತಿನ ಸರ್ಕಾರ 28-29 ದಿನಗಳಿಗೆ ಮಾತ್ರ ಸಿಗುವಂಥದ್ದು ಮಾಡಿದ. ಒಂದು 100 ದಿನ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಇನ್ನು ಉಳಿದ್ರು ಯಾವಪ್ಪ ನಾವು ಏನು ಕೊಟ್ಟಿವಪ್ಪ ಅಂತಂದ್ರೆ, ನಾವಿದ್ದಂಥವ್ರು ಈ ಮನೆರಾಗ ಜೊತೆಗೆ ನಾವಿದ್ದು ರೈತರಿಗೆ 4 ತಿಂಗಳಿಗೆ 2,000 ರೂಪಾಯಿ ಕೊಟ್ಟಿವಿ, ವರ್ಷಕ್ಕೆ 6,000 ರೂಪಾಯಿ ಕೊಡ್ತಾಯಿದ್ವಿ ಅನ್ನುವಂಥ ಮಾತಾಗಿರ್ಬೋದು. ಇವೆಲ್ಲನೂ ಏನಪ್ಪ ಅಂತಂದ್ರೆ ಉದ್ಯೋಗ ನೀಡುತ್ತಿರುವಂಥ ಕ್ಷೇತ್ರಗಳು. ಇದ್ರ ಬಗ್ಗೆನೂ ಇವತ್ತು ಎಷ್ಟು ಉದ್ಯೋಗ ಕೊಟ್ಟು ಇವತ್ತು ಕಡಿಮೆ ಆಗಲಿಕ್ಕೆ ಅಂದಾಗ, ಉದ್ಯೋಗ ಇಲ್ಲಂದಾಗ, ಉದ್ಯೋಗ ಸೃಷ್ಟಿನೇ ಇಲ್ಲಂದಾಗ ಒಂದು ಗ್ಯಾರಂಟಿ ಕೊಡಬೇಕಾಗ್ತದೆ. ಏನು ಕೇಜ್ರಿವಾಲ್ ಶುರು ಮಾಡಿದರು, ಮತ್ತು ಅಷ್ಟೇ ಅಲ್ಲರಿ, ಕೇಜ್ರಿವಾಲ್ರು ನಾವು ನೆನಪಿಸ್ಬೇಕಾಗ್ತದೆ. ಕೇಜ್ರಿವಾಲ್ ರೈಟು ಅಲ್ಲ, ಲೆಫ್ಟು ಅಲ್ಲ, ವಾಸ್ತವದ ನೆಲೆಟ್ಟು ಹೋಗುವಂಥವ್ರು. ಅವರು ಒಂದು ರೀತಿಯಿಂದ ರೈಟ್ ವಿಂಗ್ನಲ್ಲಿ ವಿಶ್ವಾಸದಂಥವ್ರು. ಅವರು SL ಭೈರಪ್ಪರ ಬಗ್ಗೆ ತಿಳ್ಕೊಂಡಂಥವ್ರು, ಒಂದು ಅವ್ರ ಹಾದಿಯಲ್ಲಿ ಹೋದಂಥವ್ರು, ನಡೆದಂಥವ್ರು, ಈಗ ನಡೀತಾ ಇದ್ದಾರೆ. ಅವ್ರ ಮೇಲೂ ಆರೋಪ ಇದ್ದಾವೆ, ಮತ್ತು ಬೇರೆ. ಆದರೆ ಗ್ಯಾರಂಟಿ ತಂದವರು ಅವರು. ಆದರೆ ಅವ್ರ ಬಜೆಟಲ್ಲಿ ದೆಹಲಿಯಲ್ಲೇ ಸರ್ಪ್ಲಸ್ ಅದ. ಅಷ್ಟು ಕೊಟ್ಟು ಫ್ರೀ ನೀರು ಕೊಡ್ತಾರ, ಫ್ರೀ ವಿದ್ಯುತ್ ಕೊಡ್ತಾರ, ಫ್ರೀ ಎಜುಕೇಷನ್ ಕೊಡ್ತಾರ, ಫ್ರೀ ಮೆಡಿಸಿನ್ ಕೊಡ್ತಾರ, ಮತ್ತು ಇನ್ನೇನು ಬೇಕು ರೀ? ಇಷ್ಟು ಕೊಟ್ಟು, ಮತ್ತು ಅದು ಎಜುಕೇಷನ್ ಅಂತಂದ್ರೆ ಸ್ಟ್ಯಾಂಡರ್ಡ್ ಎಜುಕೇಷನ್. ಶಾಲೆ ಕಂಡೀಸ್ ಒಂದು ಮಾಸ್ತರ್ನ ಬಿಟ್ಟರೆ ಅಲ್ಲ, ಶಾಲೆಯಲ್ಲಿ 4 ಕ್ಲಾಸ್ ಕೂಡ ಒಬ್ಬ ಮಾಸ್ತರ್ನ ಬಿಟ್ಟರೆ ಅಲ್ಲ, 30 ವಿದ್ಯಾರ್ಥಿಗಳು ಮಾಸ್ತರ್ನ ಕೊಟ್ಟು ಅವ್ರಿಗೆ ಬೇಕಾದ ಪರಿಕರನೆಲ್ಲ ಒದಗಿಸಿಕೊಟ್ಟಂಥ ಸರ್ಕಾರ ನೋಡಿ ಇವತ್ತು ವಿಶ್ವ ಮಾದರಿ ಆಗಿದೆ, ವಿಶ್ವ ಮಾದರಿ. ಅದೇ ಕಾಲಕ್ಕೆ ಮೆಡಿಸಿನ್ ಬಗ್ಗೆಯೂ ಸಹಿತ ಭಾಳ ಕಾಳಜಿ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಕೊಟ್ಟು ಸ್ವಲ್ಪ ಬಜೆಟ್ ಕೊಡ್ತಾ ಇದ್ದಾರೆ. ಆರ್ಥಿಕವಾಗಿ ದಿವಾಳಿ ಎದ್ದಿಲ್ಲ. ಯಾಕೆ ಎದ್ದಿಲ್ಲ? ಈ ಪೂರ್ವದ ನಮ್ಮ ಕರ್ನಾಟಕ ಸರ್ಕಾರ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಸರ್ಕಾರ ಆಗಿರ್ಬೋದು, ಬೇರೆ ರಾಜ್ಯಗಳ ಸರ್ಕಾರಗಳಾಗಿರ್ಬೋದು, ಎಲ್ಲನೂ ಕೊರತೆಲ್ಲ ಇದ್ದಾವಲ್ಲ, ನೀವು ಲಾಸ್ದಲ್ಲೇ ಇದ್ದಾವ, ಲಾಭ ಇಲ್ಲದೆ ಇವರು ಬಜೆಟ್. ಯಾಕಿಲ್ಲ ಅಂದ್ರೆ ಭ್ರಷ್ಟಾಚಾರ ಸಾಕಷ್ಟು ಅದರಿಲ್ಲ. ಎಷ್ಟು ಪ್ರಮಾಣದಲ್ಲಿ ಭ್ರಷ್ಟಾಚಾರ ಅಂದ್ರೆ 40-50% ಎಲ್ಲ ಪ್ರತಿ ರಾಜ್ಯದ MLAಗಳು, ಈ ದೇಶದ MP ಗಳು ಪರ್ಸೆಂಟೇಜ್ ಇಲ್ಲದೆ ಯಾರು ವ್ಯವಹಾರ ಮಾಡೋದಿಲ್ಲ. ಆ ಪರ್ಸೆಂಟೇಜ್ಗೆ ನಮ್ಮದೆಲ್ಲ ಬಡವರಿಗೆ ಹಚ್ಚುತ್ತಿರುವಂಥ, ಬಡವರಿಗೆ ಶಿಕ್ಷೆ ಕೊಡುತ್ತಿರುವಂಥ, ಬಡವರಿಗೆ ಮೆಡಿಸಿನ್ ಕೊಡುತ್ತಿರುವಂಥ ಎಲ್ಲರೂ ಗಾಯಬ್ರಿ. ಅವ್ರ ಕೈಯಾಗ ಸಿಕ್ಕ ಕೋವಿಡ್ದಾಗ ಸಹಿತ ಈ ಜನ ದುಡ್ಡಿನ ಹೊಡೆದಿದ್ದಾರೆ. 40-50%, 70% ಹೊಡೆದಿದ್ದಾರೆ. ಅಂದರೆ ಇವ್ರು ಎಂಥವ್ರು ಇರಬೇಕು ಈ ನಮ್ಮ ಜನನಾಯಕರು. ಇಂಥ ಪ್ರಸಂಗ ಇದ್ದಾಗ ಈ ಹೊಡೆಯುವ ಜನರ ಮಧ್ಯದಲ್ಲೇ ಮತ್ತು ಇನ್ನೊಂದು ಕಾರ್ಪೊರೇಟ್ ಬಂದಿದ್ದಾರೆ. ದೇಶ ಕಾರ್ಪೊರೇಟ್ಗಳಂದ್ರೆ ದೊಡ್ಡ ಶ್ರೀಮಂತರು ಅವರು. 100-200 ಕೋಟಿ ಸಾಹುಕಾರಗಳಲ್ಲ ಅವರು. ಲಕ್ಷಾವಧಿ ಕೋಟಿಗಳು. 166 ಜನ ಇದ್ದಾರೆ ಇವರು ಇಂಡಿಯಾದಲ್ಲೇ. ಇಡೀ ದೇಶದ 50% ಸಂಪತ್ತಲ್ಲಿ ಈ ಮಂದಿ ಕೈಗಲ್ಲ ರೀ. ಅಂದ ಉದ್ಯೋಗ ಸೃಷ್ಟಿ ಆಗ್ತದೆ ರೀ.